ಒಂದು ಚಿಕನ್ ಮಸಾಲ ಉಂಟಿಲ್ಲ ಮೊಲ ದಿವೆ ಒಂದು ವೈಟ್ ಒಂದು ಬಾಯ್ಲ್ ಏನ್ ಸರ್ ಇದು? ಇದು ಒಂದು ಸಿಗಡಿ ಚಟ್ನಿ. ಸಿಗಡಿ ಚಟ್ನಿ ಮೀನಿಂದ ಊಟಕ್ಕೆ ಒಂದು ಸೈಡಿಗೆ ಕೊಡ್ತೀವಿ ಸ್ಟಾರ್ಟ್ ತರ. ನಿಮ್ಮ ಹೋಟ್ಲಲ್ಲಿ ಇದು ಸ್ಪೆಷಲ್? ಇದು ಸ್ಪೆಷಲ್ ಇದೆ. ಓಕೆ. ಬಟನ್ ಪ್ಲಸ್ ಮಾಡ್ಬಿಟ್ಟು ಚಿಕನ್ ಬಿರಿಯಾನಿ ಫಿಶ್ ಗ್ರೇವಿನಾ ಸರ್ ಇದು? ಯಾವ್ದು ಇದು ಫಿಶ್? ಫಿಶ್ ಇದು ಕ್ಯಾಟ್ಲಕ್ ಉಂಟು, ಹೊಳೆ ಪಾಪ್ಲೇಟ್ ಎಲ್ಲ ಮಿಕ್ಸ್ ಆಗ್ತದೆ ಸಾರಿಗೆ. ಆಮೇಲೆ ಸಣ್ಣ ಮೀನುಗಳನ್ನ ಹಾಕ್ತೀವಿ. ಕ್ಯಾಟ್ಲಾ? ಹೌದು, ಕ್ಯಾಟ್ಲಾ ಇರುತ್ತೆ. ಆಮೇಲೆ ಹೊಳೆ ಪಾಪ್ಲೇಟ್ ಇದೆ, ಸಣ್ಣ ಮೀನು ಹೊಳೆ ಮೀನು ಸಾರಿಗೆ ಹಾಕ್ತೀವಿ. ಓಕೆ. ಕೊಕೊನಟ್ ಆಯಿಲ್? ಕೊಕೊನಟ್ ಆಯಿಲ್ ಸ್ವಲ್ಪ ಕೊಕೊನಟ್ ಆಯಿಲ್ ನಾವು ಯಾರು ಹಾಕಿ ನಾವು ಹಾಕ್ತೀವಿ. ಏನ್ ಸರ್ ಇದು? ಇದು ಡಾಲ್ ವೆಜ್ಜಾ? ಅವರಿಗೆ ಮೀನ್ ಸಾರು ಚಿಕನ್ ಸಾರು ಆಗಲ್ಲ ಅವರಿಗೆ. ವೆಜ್ ಕೇಳೋರಿಗೆ ದಾಲ್ ಸಾರು ಕೆಲವರು ಭಾರಿ ಇಷ್ಟ ಪಡ್ತಾರೆ ದಾಲಿಗೆ. ದಾಲಿಂದ ಕೆಲವರು ಊಟ ಮಾಡಲ್ಲ. ಇದೊಂದು ಬಾಯ್ಲ್ ರೈಸ್. ಇದು ಕೆಲವರು ಬಾಯ್ಲ್ ರೈಸ್ ಭಾರಿ ಇಷ್ಟ ಪಡ್ತಾರೆ. ಅಂದ್ರೆ ಇದೆಲ್ಲ ಹೋಟ್ಲುಗಳೆಲ್ಲ ಮೇಂಟೈನ್ ಮಾಡಲ್ಲ, ನೀವು ಮಾಡ್ತೀರಾ? ಇದು ಜಾಸ್ತಿ ಅಂದ್ರೆ ಸೌತ್ ಇಂಡಿಯನ್ ಆಗಿರಲ್ಲ ಜಾಸ್ತಿ. ಇದೊಂದು ತಿಳಿ ಸಾರು. ಇದು ಅಷ್ಟೇ ಒಂದು ಊಟದ ಒಟ್ಟಿಗೆ ಕೊಡ್ತೀವಿ. ಕೆಲವರು ತಿಳಿ ಸಾರು ಅದನ್ನ ಇಷ್ಟಪಡ್ತಾರೆ. ಫಿಶ್ ಊಟನಾ ಸರ್ ಇದು? ಫಿಶ್ ಊಟ ಮೂರು ಅಂತ. ಫಿಶ್ ಥಾಲಿನಾ? ಫಿಶ್ ಥಾಲಿ. ಓಕೆ 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 ಓಕೆ. ಸರ್ ಕುಷ್ಕಾನು ಫಾಸ್ಟ್ ಮೂವಿಂಗ್? ಕುಷ್ಕಾ ಬಿರಿಯಾನಿ, ಮಟನ್ ಬಿರಿಯಾನಿ ಜಾಸ್ತಿ ಫಾಸ್ಟ್ ಮೂವಿ ಇರೋದಂದ್ರೆ ಫಿಶ್ ಊಟನೇ. ಫಿಶ್ ಊಟ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸತೀಶ್ ಶೆಟ್ಟಿ ಅಂತ. ಫಿಶ್ ಊಟ ಎಷ್ಟು ಪ್ರೈಸ್? ಫಿಶ್ ಊಟ ಈಗ 100 rupees ಇದೆ. ಎಲ್ಲ ಫಿಶ್ ಎಲ್ಲ 120, 130 ಈ ತರ ಇದೆ. ಚಿಕನ್ ಊಟ? ಚಿಕನ್ ಊಟ 120 ಇದೆ. ಅದ್ರಲ್ಲೂ ಅಷ್ಟೇ ವೆರೈಟಿ ಇದೆ, 130, 140. ಅನ್ಲಿಮಿಟೆಡ್ ರೈಸ್ ಕೊಡ್ತೀರಾ? ಅನ್ಲಿಮಿಟೆಡ್ ರೈಸ್. ಜಾಸ್ತಿ 120. ಪೇಪರ್ ಡ್ರೈ ಇದೆ, ಮಸಾಲೆ ಇದೆ, ಸುಕ್ಕ ಇದೆ, ಕಬಾಬ್ ಇದೆ. ಅದೇ ರೀತಿ ಮಟನ್ ರೋಲು ಅದೇ ರೀತಿ ಇದೆ. ಸರ್ ಬಿರಿಯಾನಿನೂ ಸಿಗುತ್ತೆ? ಹಾ ಸರ್, ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಇದೆ. ಒಳ್ಳೆ ಮೂವಿಂಗ್ ಇದೆ ಮಟನ್ ಬಿರಿಯಾನಿ. ಕುಷ್ಕಾ ಕಬಾಬು ಚೆನ್ನಾಗಿದೆ ಕಾಂಬಿನೇಷನ್. ಕುಷ್ಕಾ ಕಬಾಬು. ಚಿಕನ್ ಬಿರಿಯಾನಿ ಎಷ್ಟು ಸರ್ ಪ್ರೈಸ್? ಚಿಕನ್ ಬಿರಿಯಾನಿ 130 ಸರ್. ಮಟನ್ ಬಿರಿಯಾನಿ? 180. 180. ಸರ್ ಹೋಟೆಲ್ ಅಡ್ರೆಸ್ ಎಲ್ಲಿ ಸರ್? ಇದು ಕೊಪ್ಪ ಹೋಟೆಲ್ ವೀರಭದ್ರ ಅಂತ, ನಾನ್ ವೆಜ್. ಟೌನ್ ಹಾಲ್ ಅಪೋಸಿಟ್, ವಿಆರ್ ಪಕ್ಕ, ವಿಆರ್ ಟ್ರಾನ್ಸ್ಫರ್ ಪಕ್ಕ ಇದೆ ಕೊಪ್ಪ.
ಸರ್ ಏನೇನು ಆರ್ಡರ್ ಮಾಡ್ತೀನಿ ಅದು ರೈಸ್ ಕೊಡಿ, ವೈಟ್ ರೈಸ್ ಕೊಡಿ. ನಾನು ತೊಗೊಂಡಿದ್ದೀನಿ ಅನ್ಲಿಮಿಟೆಡ್ ರೈಸು, ಆಮೇಲೆ ಮೀಟ್ ಚಟ್ನಿ ಬರುತ್ತೆ, ಆಮೇಲೆ ಲೆಮನ್ ಕೊಟ್ಟಿದ್ದಾರೆ, ಆಮೇಲೆ ಫಿಶ್ 2 ಕೊಟ್ಟಿದ್ದಾರೆ. ಅಂದ್ರೆ ರೈಸಿಗೆ ಏನು ತೊಂದರೆ ಏನಿಲ್ಲ, ಅವ್ರು ಎಷ್ಟು ಬೇಕಾದ್ರೂ ರೈಸ್ ಹಾಕ್ತಾರೆ, ಅನ್ಲಿಮಿಟೆಡ್ ಫುಲ್. ಪ್ರೈಸ್ ಎಲ್ಲ ಹೇಗೆ ಸರ್? ಏನೋ ಊಟ ತಗೊಂಡು ಮೀನು ತೊಗೊಂಡ್ರು 100 ರೂಪಾಯಿ, ಯಾವುದೇ ಮೀನು ತಗೊಂಡ್ರು 100 ರೂಪಾಯಿ. ಆಮೇಲೆ ಬಿರಿಯಾನಿ ತೊಗೊಂಡ್ರೆ 120 ರೂಪಾಯಿ. ಆಮೇಲೆ ಚಿಕನ್ ತೊಗೊಂಡ್ರೆ 100 ರೂಪಾಯಿ. ಚಿಕನ್ ಅಲ್ಲಿ ವೆರೈಟಿ ಇದೆ. ಚಿಕನ್ ಸುಕ್ಕ ಇದೆ, ಚಿಕನ್ ಪಪ್ಪರ್ ಇದೆ, ಕಬಾಬ್ ಇದೆ, ಚಿಕನ್ ಬಿರಿಯಾನಿ ಇದೆ, ಆಮೇಲೆ ಮಟನ್ ಬಿರಿಯಾನಿ ಇದೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಉಮೇಶ್ ಅಂತ. ಓಕೆ, ಎಲ್ಲಿಯವರು ಸರ್ ನೀವು? ಇಲ್ಲಿಯವರು, ಕೊಪ್ಪನೇ. ಓಕೆ, ಬರ್ತಾ ಇರ್ತೀರಾ ಸರ್ ಹೋಟ್ಲಿಗೆ? ಡೈಲಿ ಬರ್ತೀವಿ. ಓಕೆ ಓಕೆ, ರೆಗ್ಯುಲರ್ ಕಸ್ಟಮರ್. ಏನು ನಿಮಗೆ ಫೇವರೇಟ್ ಸರ್ ಇಲ್ಲಿ? ಮೀನ್ ಫ್ರೈ. ಮೀನ್ ಫ್ರೈ ಒಳ್ಳೆ ಸೂಪರ್ ಮನೆ ಊಟ ತರ ಇದೆ. ಊಟ ಭಾರಿ ಚೆನ್ನಾಗಿದೆ ಸರ್. ಏನು ಸರ್ ಇಲ್ಲಿ ಹೋಟೆಲ್ ಸ್ಪೆಷಲ್ ಯಾವುದು? ಇದರಲ್ಲಿ ಪಾಪ್ಲೆಟ್ ಸ್ಪೆಷಲ್ ಫ್ರೈ ಫಿಶ್. ಭಾರಿ ಚೆನ್ನಾಗಿ ಮಾಡಿದೆ. ಆಮೇಲೆ ಚಟ್ನಿ, ಅದು ಸಿಗಡಿ ಇದೆಯಲ್ಲ ಸಣ್ಣದು, ಅದ್ರದ್ದು ಚಟ್ನಿ ಭಾರಿ ಸೂಪರ್. ಸಿಗಡಿ ಮೀನ್ ಚಟ್ನಿ. ಹೌದು, ಭಾರಿ ಚೆನ್ನಾಗಿ. ಈ ಹೋಟ್ಲಲ್ಲಿ ಫೇಮಸ್ ಅದು ಸಿಗಡಿ ಮೀನ್ ಚಟ್ನಿ. ಭಾರಿ ಸೂಪರ್, ಒಳ್ಳೆ ಮನೆ ಊಟನೇ, ಭಾರಿ ಚೆನ್ನಾಗಿ. ಏನ್ ಸರ್ ಇದು ಎಟ್ಟಿ ಚಟ್ನಿ. ಮೀನ್ ಚಟ್ನಿ. ಮೀನ್ ಚಟ್ನಿ ಸೂಪರ್ ಇದೆ. ನಮ್ಮ ಹಳ್ಳಿಗೆಲ್ಲ ಇದೆ ತರ ಮಾಡೋದು. ಇದು ಮೆಣಸಿನಕಾಯಿ ಕುಟ್ಟಿ ಸಿಬ್ಬುಳಿ ಹೆಂಗೆ ಇದೇ ತರ ಮಾಡಿಲ್ಲ. ನಮಸ್ತೆ, ನಿಮ್ಮ ಹೆಸರು? ಸಚಿನ್. ಎಲ್ಲಿಂದ ಬಂದಿರೋ ಸರ್? ಹಾಂ, ತರೀಕೆರೆ. ಬರ್ತಾ ಇರ್ತೀರಾ ಅಲ್ಲಿ? ರೆಗ್ಯುಲರ್ ಕಸ್ಟಮರ್, ಇಲ್ಲೇ ಊಟ ಮಾಡೋದು. ಓಕೆ ಓಕೆ, ಹೇಗೆ ಸರ್ ಊಟ? ಓಕೆ, ಏನು ಆರ್ಡರ್ ಮಾಡಿದ್ರಿ ನೀವು? ಕಬಾಬ್ ಊಟ. ಚಿಕನ್. ಓಕೆ, ನಾರ್ತ್ ಥರ ಥಾಲಿ ಸ್ಟೈಲು ಹೇಗಿದೆ ಊಟ? ಮನೆ ಊಟ ಥರ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅಂತ. ಓಕೆ, ನೀವು ಎಷ್ಟು ವರ್ಷದಿಂದ ಅಲ್ಲಿ ಕಿಚನ್ ಮಾಡಿದೆ? ನಾವು ಈ ಮನೆಯಲ್ಲಿ ಸುಮಾರು 40 ವರ್ಷ ಆಯ್ತು. ಕುಕಿಂಗ್ ಫೀಲ್ಡಿಗಾ? ಓಕೆ, ನೀವು ಎಲ್ಲಿ ವರ್ಕ್ ಮಾಡ್ತೀರಾ? ನಾವು ಫಸ್ಟ್ ಮಾಡ್ತಿದ್ದೆ ಮುಂಬೈ. ಓಕೆ, 40 ವರ್ಷದಿಂದ ಕುಕಿಂಗ್ ಮಾಡ್ತೀರಾ? ಹೌದು. ಯಾವ್ದು ಸರ್ ಇದು ಫಿಶ್? ಫಿಶ್ ಹೊಳೆ ಕೊಪ್ಪಬೇಕಂತ ಹೇಳ್ತಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ತರುಣ್ ಅಂತ. ಓಕೆ, ಏನು ಆರ್ಡರ್ ಮಾಡಿದ್ವಿ? ನಾನು ಹೊಳೆ ಪಾಂಪ್. ಓಕೆ, ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಹಾಂ, ಬರ್ತಾ ಇರ್ತೀರಾ ಇಲ್ಲಿ ನೀವು? ಮಾಮೂಲಿ ಬರ್ತಾ ಇದ್ದೀನಿ. ರೆಗ್ಯುಲರ್ ಕಸ್ಟಮರ್. ರೆಗ್ಯುಲರ್. ಓಕೆ, ಏನು ಇಷ್ಟ ಸರ್ ಇಲ್ಲಿ ನಿಮಗೆ? ಏನು ಇಷ್ಟ ನಿಮಗೆ ಇಲ್ಲಿ? ನನಗೆ ಮೀನು ಊಟ ಇಷ್ಟ. ಮೀನು ಊಟ ಚೆನ್ನಾಗಿದೆ. ಓಕೆ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಹಾಂ, ಎಲ್ಲ ಮಟನ್ ಇದೆ, ಚಿಕನ್ ಇದೆ, ಎಲ್ಲ ಹಾಂ, ಕ್ವಾಲಿಟಿ ಹೇಗಿದೆ ಸರ್? ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಮೀನು ಎಲ್ಲ ಚೆನ್ನಾಗಿದೆ. ಪ್ರೈಸ್ ವೈಸ್ ಎಲ್ಲ ಚೆನ್ನಾಗಿದೆ. ಖಾಲಿ ಊಟ ಎಲ್ಲ ಸಿಗುತ್ತೆ, ಮತ್ತೆ ಸೇಮ್ ಮನೆ ಟೇಸ್ಟ್ ಬರುತ್ತೆ. ಮನೇಲಿ ಮಾಡಿದಾಗ ಎಲ್ಲ ಚೆನ್ನಾಗಿದೆ. ಮನೆ ಊಟ ತಿನ್ನಂಗೆ ಆಗುತ್ತೆ. ಸೇಮ್. ನೀವು ಫಸ್ಟ್ ಟೈಮಾ ಸರ್ ಇಲ್ಲಿ ಬಂದಿರೋದು? ಹಾಂ, ಊಟ ಇಷ್ಟ ಆಯ್ತು ನಿಮಗೆ? ಹಾಂ,
ಸರ್ ನಮಸ್ಕಾರ ಸರ್. ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ? ಸರ್. ಬೆಂಗಳೂರು ಸರ್. ಓಕೆ, ಹೇಳಿ ಸರ್ ಊಟ? ಊಟ ಮಾತ್ರ ಸೂಪರ್. ಇವತ್ತು ಫಸ್ಟ್ ಬಂದಿರೋದಾ? ಇವತ್ತೇ ಫಸ್ಟು? ಈ ಸರಿ ಫಸ್ಟ್ ಬಂದಿರೋದು. ಓಕೆ, ಊಟ ಮಾತ್ರ ಚೆನ್ನಾಗಿದೆ. ಏನೇನು ಆರ್ಡರ್ ಮಾಡಿದ್ರು ಸರ್? ನಾವು ಇದು ಚಿಕನ್ ಕಬಾಬ್, ಹಾ. ಮತ್ತೆ ಇದು ಚಿಕನ್ ಸುಕ್ಕ, ಮತ್ತೆ ಫಿಶ್ ಫ್ರೈ, ಮತ್ತೆ ಇನ್ನೊಂದು ಚಿಕನ್ ಮಸಾಲ ಎಲ್ಲ ಸಣ್ಣದಾಗಿದೆ. ಮಸಾಲೆ ಇಲ್ಲ, ಹೆವಿ ಖಾರ ಇಲ್ಲ, ಹಾಕಲಿಲ್ಲ, ಎಷ್ಟು ಬೇಕು ಅಷ್ಟೇ ಸಕ್ಕರೆ ಇದೆ. ರೈಸು ಮಾತ್ರ ಸೂಪರ್. ಮತ್ತೆ ಕಸ್ಟಮರ್ ಮಾತಾಡೋದಕ್ಕೆ ಚೆನ್ನಾಗಿದೆ. ಸರ್ ಇವರು ಅನ್ಲಿಮಿಟೆಡ್ ರೈಸ್ ಕೊಡ್ತಾರೆ. ಎಷ್ಟೋ ತಿನ್ಬೋದು. ನೀವು ಡೇಟ್ ಟೆನ್ ಕೊಡ್ತೀರಾ ಅಷ್ಟೇ. ಹಾಫ್ ರೇಟ್ ನೀವು ಅಡ್ವಾನ್ಸ್ ಮಾಡಿ ಚಿಕನ್ ತಂದು ಅಷ್ಟೇ ಹಾಫ್ ರೇಟಿಗೆ ಬಟ್ ಪರವಾಗಿಲ್ಲ. ನಿಜ ಎಷ್ಟು ಸರ್ ಕ್ವಾಂಟಿಟಿ ಕ್ವಾಲಿಟಿ ಆಗಿದೆ ಸರ್? ಕ್ವಾಂಟಿಟಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನೀವು ಬನ್ನಿ ಬಂದ್ಬಿಟ್ಟು ಕಂಪಲ್ಸರಿ ಬನ್ನಿ, ಬಂದು ವಿಸಿಟ್ ಮಾಡಿ ಊಟ ಮಾತ್ರ ಚೆನ್ನಾಗಿದೆ, ಸೂಪರ್ ಇದೆ. ನೀವು ಇನ್ನೊಬ್ರಿಗೆ ಹೇಳ್ತೀರಾ, ಬಂದು ತಿನ್ಕೊಂಡೋಗಿ ಸಕ್ಕತ್ತಾಗಿದೆ. ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಸರ್? ಸುರೇಂದ್ರ ಶೆಟ್ಟಿ ಅಂತೇಳಿ. ಇಲ್ಲಿಯವರೇನಾ ಸರ್? ಇಲ್ಲೇ ಲೋಕಲ್ ಹಾಂ ಹಾಂ. ಆಟೋ ಚಾಲಕ ಕೆಲಸ ಮಾಡ್ತಿದ್ದೀನಿ. ಹಾಂ. ನಿತ್ಯ ಇಲ್ಲಿ ಊಟ ಬರ್ತೀನಿ. ಸಣ್ಣ ಹೋಟೆಲ್, ಒಳ್ಳೆ ಊಟ, ಕಮ್ಮಿ ರೇಟಿಗೆ ಇಷ್ಟು ರುಚಿಕರವಾದ ಊಟವನ್ನು ನೀಡ್ತಿರೋರಿಗೆ ನಾನು ಮೊದಲು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿತ್ಯ ಊಟ ಮಾಡುವಂಥ ಗಿರಾಕಿಗಳಿಗೆ, ಆಟೋದವರಿಗೆ, ಮತ್ತು ಸಣ್ಣ ಪುಟ್ಟ ಆಫೀಸ್ಗಳಲ್ಲಿ ಕೆಲಸ ಮಾಡಿ ದಿನನಿತ್ಯ ಹೋಟೆಲಲ್ಲಿ ಊಟ ಮಾಡೋರಿಗೆ ಒಂದು ರೀತಿಯಲ್ಲಿ ಮನೆಯಲ್ಲಿ ಊಟ ಮಾಡಿದಾಗ ಆಗುತ್ತೆ. ಹೆಚ್ಚಿನ ಹೊರೆಯೂ ಇಲ್ಲ. ಒಳ್ಳೆ ರುಚಿಕರವಾದ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯವರು ಯಾವ ರೀತಿ ಊಟ ಮಾಡಿ ಬಡಿಸ್ತಾರೆ ಅದೇ ರೀತಿ, ಯಾವುದೇ ರೀತಿಯ ಅಜಿನಮಟ ಇಂಥದ್ದೆಲ್ಲ ಯಾವುದೇ ಒಂದು ಟೇಸ್ಟಿಂಗ್ ಪೌಡರ್ಗಳನ್ನು ಬಳಸದೆ ಮನೆಯಲ್ಲಿ ಮಾಡಿದಾಗೆ ಊಟ ಮಾಡಿ ಚೆನ್ನಾಗಿ ಕೊಡ್ತಿದ್ದಾರೆ. ನಿಜವಾಗಿ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಕೊಪ್ಪದಂಥ ಪೇಟೆಯಲ್ಲಿ ಸುಮಾರು ಹೋಟೆಲ್ಗಳಿದೆ. ನಾವು ಸುಮಾರು ಒಂದು 20 ವರ್ಷದಿಂದ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಸಾಧಾರಣ ಮಟ್ಟಿಗೆ ಎಲ್ಲ ಹೋಟ್ಲಲ್ಲಿ ಊಟ ಮಾಡಿ ಅಭ್ಯಾಸ ಇದೆ. ಆದರೆ ಸುಮಾರು ಈಗ ಒಂದು 2 ವರ್ಷದಿಂದ ಇವ್ರ ಹೋಟ್ಲಲ್ಲಿ ವಾರಿಗೆ 3-4 ಸರ್ತಿ ಮಧ್ಯಾಹ್ನ ಒಂದು ಊಟ ಮಾಡ್ತೀನಿ. ತುಂಬ ರುಚಿಕರವಾದ ಊಟ ಮಾಡ್ತೇವೆ. ನಾನು ಎಲ್ಲ ಹೋಟ್ಲಲ್ಲಿ ಊಟ ಮಾಡುವಂಥ ಪ್ರಯಾಣಿಕರಿಗಿರ್ಬೋದು, ನಮ್ಮ ಗ್ರಾಹಕರಿಗಿರ್ಬೋದು, ನಮ್ಮ ಸ್ನೇಹಿತರಿಗಿರ್ಬೋದು, ನೀವು ದಿನನಿತ್ಯ ಊಟ ಮಾಡುವುದಾದರೆ ಕೊಪ್ಪ ಪಟ್ಟಣದ ದೇವೇಗೌಡ ವೃತ್ತದ ಮೇಲ್ಭಾಗದಲ್ಲಿ ಪುರಭವನದ ಮುಂಭಾಗದಲ್ಲಿ ಅಚ್ಚುಕಟ್ಟಾದ ಒಂದು ಮಿಲಿಟರಿ ಹೋಟೆಲ್ ಇದೆ. ಮಾಲೀಕರ ಹೆಸರು ಸತೀಶ್ ಶೆಟ್ಟಿ ಅಂತೇಳಿ. ಆ ಹೋಟ್ಲಲ್ಲಿ ಒಮ್ಮೆ ಆದರೂ ಬಂದು ಅಲ್ಲಿಯ ರುಚಿಯನ್ನು ಸವಿಯಬೇಕಂತೇಳಿ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ತೇವೆ. ಚಿಕನ್ ಬಿರಿಯಾನಿ ಒಂದು ಹಾಫ್ ಚಿಕನ್ ಬಿರಿಯಾನಿ ವೆಜ್
ಮೂರು ಸಾರಿ ಮೂರು ಉಂಟಣ್ಣ ಒಂದೇ ಅಣ್ಣ ಲಾಸ್ಟ್ ಮೂರು